ಅಣ್ಣ ಸ್ವಲ್ಪ ತಳ ಬರ್ರಿ. ಅಣ್ಣ ನೀ ತಳ ಬಾ, ಗ್ಯಾಪ್ ಬಿಡಬೇಡ. ಹಾಂ ಎಸ್ ಅಣ್ಣ. ಅಣ್ಣ ಇಲ್ಲೋರ್ಗೆ ಇನ್ನೂ ಸೈಡ್ ಅಮೃತಣ್ಣ ಮೊಬೈಲ್ ಬಿಡ ಕೈ ಹತ್ರ ಸರ್, ನನ್ನ ಹೆಸರು ವಿಠಲ್ ಕುಸಾಳೆ, ವೀರ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಇದ್ದೀನಿ. ಮತ್ತು ಅದು ನಮ್ಮ ಚಿಂಚೋಳಿ ತಾಲೂಕದಾಗ ಸುಮಾರು 15-20 ವರ್ಷದಿಂದ ಅದು ಮರು ಅಂತ ತಿಳ್ಕೊಂಡ್ರು ಪೂರ ಸೌಳು ಉತ್ಪಾದನೆ ಮಾಡತ್ತಾರ. ಖಾಲಿ 2 ಎಕರೆ ಲೀಸ್ ತೊಗೊಂಡು 100 ಎಕರೆ ಇದು ಮಾಡತ್ತಾರ. ಅವ್ರಿಗೆ ಯಾರು ಭೀ ಸ್ವಲ್ಪ ಏನು ಅದು ಮಣ್ಣು ಭಾಳ ಡೇಂಜರು. ಶುದ್ಧ ಅಂದ್ರೆ ಪೂರ ಅದು ರೋಡಿಗೆ ಬರೋರಿಗೆ ಬಾಜು ಹೊಲದವ್ರಿಗೆ ಭೀ ಸಮಸ್ಯೆ ಉಂಟದ. ಮತ್ತು ಅದಲ್ಲದೆ 2 ಪರವಾನಗಿ ತೊಗೊಂಡು ಲೀಸ್ 2 ಟಿಪ್ಪರ್ದು ಲೀಸ್ ತೊಗೊಂಡು 100 ಟಿಪ್ಪರ್ ರಾತ್ರಿ ಬೆಳಗನ್ನ ಹೊಡ್ಲತ್ತಾರ. ಮತ್ತು ಅದು ಅಲ್ಲದೆ ಅದು ಶುದ್ಧ ಇಷ್ಟಾಕ್ ಇರಬಾರ್ದಂತ. ಅದು ಇಷ್ಟಾಕು 100 ಟ್ರಿಪ್ಗಳು ಇಷ್ಟಾಕ್ ಇಡ್ಲತ್ತಾರ. ಆ ಥರ ಇರಬಾರ್ದು. ಮತ್ತು ಇವು ಅಧಿಕಾರಿಗಳು ಬಂದು ಸೂಕ್ತವಾಗಿ ಎಷ್ಟು ಲೀಸ್ ತೊಗೊಂಡ್ರ ಅಷ್ಟು ಇದು ಮಾಡಿಕೊಂಡು ಅದು ಲೀಸ್ ತೊಗೊಳೋದು ಬಿಟ್ಟು ಮತ್ತು ಸಪ್ರೇಟ್ ಇದು ಮಾಡತ್ತಾರ. ಅದು ಲೀಸ್ ತೊಗೊಂಡು ಬಿಟ್ಟು ಬೇರೆ ಸ್ಥಳದಾಗ ಇದು ಮಾಡತ್ತಾರ ರೀ. ಅದು ಮತ್ತು ಅದು ಅಧಿಕಾರಿಗಳು ಬಂದು ಸೂಕ್ತವಾಗಿ ಸರ್ವೆ ಮಾಡಿ ಅದು ಎಷ್ಟು ಇದು ಮಾಡೋ ಪರವಾನಗಿ ತೊಗೊಂಡು ಅವ್ರು ಇಷ್ಟು ದಿನ ಎಷ್ಟು ಇದು ಲೀಸ್ ತೊಗೊಂಡು ಎಷ್ಟು ಟ್ರಿಪ್ಪು ಎಷ್ಟು ಕಾನೂನಕ್ಕೆ ಇದು ನಮ್ಮ ಕಾನೂನಕ್ಕೆ ಇದು ಮಾಡ್ರೆ ಅದಿಷ್ಟು ದಂಡ ವಸೂಲು ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸರ್. ಇಂದು ವೀರ ಕನ್ನಡಿಗರ ಸೇನೆ ನಮ್ಮ ಚಿಂಚೋಳಿ ತಾಲೂಕು ಘಟಕದ ವತಿಯಿಂದ ವಿವಿಧ ಕಾರ್ಯಕರ್ತರ 100 ಕಾರ್ಯಕರ್ತರ ಜೊತೆಗೂಡಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಬಂದು ಮತ್ತು ಮಾನ್ಯ ಜಿಲ್ಲಾ ಭೂವಿಜ್ಞಾನ ಜಿಲ್ಲಾಧಿಕಾರಿಗಳೇನದ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಮನವಿ ಪತ್ರ ಕೊಡ್ತಕ್ಕಂಥ ಉದ್ದೇಶವೇನೆಂದರೆ, ಬೇಡಿಕೆ ಏನೆಂದರೆ, ಸುಮಾರು 15-20 ವರ್ಷಗಳಿಂದ ಸತತವಾಗಿ ಚಿಲೇಪೇಟೆ ಗ್ರಾಮದಲ್ಲಿ ಗಣಿ ಲೀಸ್ ಪಡೆಯದೆ ಅಕ್ರಮವಾಗಿ ಮತ್ತು ಏನದ ಒಂದು ಮುರುಮು ಮಣ್ಣನ್ನು ಇವತ್ತು ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಸುತ್ತ ಕಂಪ್ನಿ ಅಂತಕ್ಕಂಥ ಇವತ್ತು ಅವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದು. ಹಾಗಾಗಿ ಕೇವಲ 3-4 ಟಿಪ್ಪರ್ದೊಂದು ಲೀಸನ್ನು ಇದು ವ್ಯಾಲಿಟಿ ತೆಗೆದು ಪರವಾನಗಿ ಪಡೆದು ಸಿಕ್ಕಾಪಟ್ಟಿ ಅನ್ನೋದು ಇವತ್ತು ಅಕ್ರಮವಾಗಿ ಟಿಪ್ಪರ್ಗಳ ಮಣ್ಣನ್ನು ಇವತ್ತು ಅಲ್ಲಿ ಚಲಾವಣೆ ನಡೀತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಅನ್ನೋದು ಇವತ್ತು ನಷ್ಟ ಆಗ್ತಿದೆ. ಹಾಗಾಗಿ 106 ಎಕರೆ ಜಮೀನನ್ನು ಇವತ್ತು ವಶಪಡಿಸಿಕೊಂಡು ಇವತ್ತೇನದ ಸರ್ಕಾರಕ್ಕೆ ಮೋಸವನ್ನು ಮಾಡ್ತಕ್ಕಂಥ ಅಲ್ಲಿ ಸೋಲೆಪೇಟೆ ಗ್ರಾಮದಲ್ಲಿ ನಡೆದಿದೆ. ಹಾಗಾಗಿ ಮಾನ್ಯ ಅಧಿಕಾರಿಗಳು ಶೀಘ್ರವೇ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮ ವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕು. ಆ ತಪ್ಪಿಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ನಾವು ಮನವಿಯನ್ನು ನೀಡ್ತಾ ಇದ್ದೀವಿ.